ರಾಹುಲ್ ಗಾಂಧಿ ಅವರು ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರು ಅಭಿನಂದನೆ ಸಲ್ಲಿಸಿದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋದ್ರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾದ ಅರ್ಥ. ಕಾಂಗ್ರೆಸ್ ಪಕ್ಷದಿಂದ ಅವರು ಸಪೋರ್ಟ್ ತಗೊಂಡು CM ಆದ್ರಲ್ಲ, ಹಾಗಾಗಿ ಎಲ್ಲ ಕಡೆನೂ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಅವರಿಗೆ ಬೇರೆ ಬೇರೆ IUML ಕಮ್ಯುನಿಸ್ಟ್ ಪಾರ್ಟಿಯವರು ಮತ್ತು ಅಲ್ಲಿ ಒಂದು ಶೆಡ್ಯೂಲ್ ಕಾಸ್ಟ್ ಒಂದು ಪಾರ್ಟಿ TCKನೋ VCKನೋ ಯಾವುದೋ ಇದೆ, ಅದು ಕೂಡ ಎಲ್ಲ ಸೇರಿ ಮಾಡಿದ್ದಾರೆ. ಈಗ ಅಣ್ಣಾ DMKನಲ್ಲಿ ಆ ಷಣ್ಮುಗಂ ನೇತೃತ್ವದಲ್ಲಿ ಅವರೊಂದು 30 ಜನ ಅವರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ. ನಾನು ಹೇಳೋದು, ಅವರು ಹೋಗ್ತಕ್ಕಂಥ ದಾರಿ ಭಾಳ ಮುಳ್ಳಿನ ಹಾದಿ. ಈಗ ಕರ್ನಾಟಕದಲ್ಲಿ ಇವೆಲ್ಲ ಫೀಬೀಸ್ ಎಲ್ಲ ಕೊಟ್ಟು ಸರ್ಕಾರದಲ್ಲಿ ಯಾವ ಥರ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿದ್ದೀವಿ ನಾವು. ಅದೇ ರೀತಿ ಅಲ್ಲಿನೂ ಕೂಡ ಆಗ್ತಕ್ಕಂಥದ್ದಕ್ಕೆ ಅವ್ರು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಈ ನಿನ್ನೆ 700 ಅಂಗಡಿಗಳನ್ನೇನೋ ಮುಚ್ಚಿಬಿಟ್ಟಿದ್ದೀವಿ ಅಂತಾರಲ್ಲ, ಅದೆಲ್ಲ ಭಾಳ ಆತುರದ ತೀರ್ಮಾನಗಳು. ಅವೆಲ್ಲ ಮುಂದಕ್ಕೆ ಅವರು ದೇವಸ್ಥಾನ ಅವು ಇವು ನಾವು ಕೊಡೋದಿಲ್ಲ, ಅದನ್ನು ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ಲಿ. ಇವರು ರೆವಿನ್ಯೂ ಬರೋವನ್ನೆಲ್ಲ ಮುಚ್ಕೊಂಡ್ಬಂದ್ಬಿಟ್ರೆ ನಾಳೆ ಎಲ್ಲಿ ದುಡ್ಡಿರ್ತಾನೆ ಏನಾರು ಖರ್ಚು ಮಾಡೋದು, ದುಡ್ಡೇ ಇಲ್ಲದಿದ್ರೆ ಖರ್ಚೇನು ಮಾಡ್ತಾರೆ. ಸೊ ಅದರಿಂದ ಕೆಲವು ಆತುರದ ತೀರ್ಮಾನ ಏನು ಮಾಡ್ತಾರೆ, ಅದು ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ ಅಂತ ತೋರಿಸ್ತದೆ. ಅಂಥದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ಇರಬೇಕು ಅಂತಕ್ಕಂಥ ಒಂದು ಕಿವಿ ಮಾತು ನಂದು. ರಾಹುಲ್ ಗಾಂಧಿ ಅವರು ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರು ಅಭಿನಂದನೆ ಸಲ್ಲಿಸಿದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರುಗಳು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋದ್ರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾದ ಅರ್ಥ. ಕಾಂಗ್ರೆಸ್ ಪಕ್ಷದಿಂದ ಅವರು ಸಪೋರ್ಟ್ ತಗೊಂಡು CM ಆದ್ರಲ್ಲ, ಹಾಗಾಗಿ ಎಲ್ಲ ಕಡೆನೂ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ, ಅವರಿಗೆ ಬೇರೆ ಬೇರೆ IUML ಕಮ್ಯುನಿಸ್ಟ್ ಪಾರ್ಟಿಯವರು ಮತ್ತು ಅಲ್ಲಿ ಒಂದು ಶೆಡ್ಯೂಲ್ ಕಾಸ್ಟ್ ಒಂದು ಪಾರ್ಟಿ TCKನೋ VCKನೋ ಯಾವುದೋ ಇದೆ, ಅದು ಕೂಡ ಎಲ್ಲ ಸೇರಿ ಮಾಡಿದ್ದಾರೆ. ಈಗ ಅಣ್ಣಾ DMKನಲ್ಲಿ ಆ ಷಣ್ಮುಗಂ ನೇತೃತ್ವದಲ್ಲಿ ಅವರೊಂದು 30 ಜನ ಅವರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ. ನಾನು ಹೇಳೋದು, ಅವರು ಹೋಗ್ತಕ್ಕಂಥ ದಾರಿ ಭಾಳ ಮುಳ್ಳಿನ ಹಾದಿ. ಈಗ ಕರ್ನಾಟಕದಲ್ಲಿ ಇವೆಲ್ಲ ಫೀಬೀಸ್ ಎಲ್ಲ ಕೊಟ್ಟು ಸರ್ಕಾರದಲ್ಲಿ ಯಾವ ಥರ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡಿದ್ದೀವಿ ನಾವು. ಅದೇ ರೀತಿ ಅಲ್ಲಿನೂ ಕೂಡ ಆಗ್ತಕ್ಕಂಥದ್ದಕ್ಕೆ ಅವ್ರು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಈ ನಿನ್ನೆ 700 ಅಂಗಡಿಗಳನ್ನೇನೋ ಮುಚ್ಚಿಬಿಟ್ಟಿದ್ದೀವಿ ಅಂತಾರಲ್ಲ, ಅದೆಲ್ಲ ಭಾಳ ಆತುರದ ತೀರ್ಮಾನಗಳು. ಅವೆಲ್ಲ ಮುಂದಕ್ಕೆ ಅವರು ದೇವಸ್ಥಾನ ಅವು ಇವು ನಾವು ಕೊಡೋದಿಲ್ಲ, ಅದನ್ನು ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ಲಿ. ಇವರು ರೆವಿನ್ಯೂ ಬರೋವನ್ನೆಲ್ಲ ಮುಚ್ಕೊಂಡ್ಬಂದ್ಬಿಟ್ರೆ ನಾಳೆ ಎಲ್ಲಿ ದುಡ್ಡಿರ್ತಾನೆ ಏನಾರು ಖರ್ಚು ಮಾಡೋದು, ದುಡ್ಡೇ ಇಲ್ಲದಿದ್ರೆ ಖರ್ಚೇನು ಮಾಡ್ತಾರೆ. ಸೊ ಅದರಿಂದ ಕೆಲವು ಆತುರದ ತೀರ್ಮಾನ ಏನು ಮಾಡ್ತಾರೆ, ಅದು ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ ಅಂತ ತೋರಿಸ್ತದೆ. ಅಂಥದ್ರ ಬಗ್ಗೆ ಎಲ್ಲ ಎಚ್ಚರಿಕೆ ಇರಬೇಕು ಅಂತಕ್ಕಂಥ ಒಂದು ಕಿವಿ ಮಾತು ನಂದು.